ಇವತ್ತೊಂದು ಹೊಸ ಡಿಸೈನ್ ತೋರಿಸ್ಕೊಡ್ತೀನಿ, ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಸೀರೆ ಕಲರ್ಸ್ ಥ್ರೆಡ್ಸ್ ತಗೊಂಡಿದ್ದೀನಿ, ಕಾಪರ್ ಬೀಡ್ಸ್ ತಗೊಂಡಿದ್ದೀನಿ, ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. 10 ಆದರೂ ಯೂಸ್ ಮಾಡಿ, 11 ಆದರೂ ಯೂಸ್ ಮಾಡಿ. ಮತ್ತು ಇದರಲ್ಲಿ ನಾನು ಬೇಬಿ ಕುಚ್ಚು ಕಟ್ಟೋ ನೀಡಲ್ಸು ಯೂಸ್ ಮಾಡಿದ್ದೀನಿ, ಕೊನೆಯಲ್ಲಿ ತೋರಿಸ್ತೀನಿ. ಫಸ್ಟು ನಾನು ಈ ಕಲರ್ ತಗೊತಾ ಇದ್ದೀನಿ. 6 ಎಳೆ ಇದೆ. ಇದಕ್ಕೆ ನಾನು ಇನ್ನೂ ಒಂದು ಥ್ರೆಡ್ ಆ್ಯಡ್ ಮಾಡ್ಕೊತೀನಿ. 7 ಎಳೆ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪ ಇರಲಿ ಅಂತ 7 ಎಳೆ ಮಾಡಿಕೊಂಡೆ. ನೋಡಿ, ಪಲ್ಲು ಬ್ಯಾಕ್ ಸೈಡ್ ಹಿಡ್ಕೊಂಡಿದ್ದೀನಿ. ಪಲ್ಲು ರೈಟ್ ಸೈಡ್ ಹಿಡ್ಕೊಂಡು ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿದ್ದಾದಮೇಲೆ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 6 ಚೈನ್ ಮಾಡ್ಕೊತಾ ಇದ್ದೀನಿ. ಸಿಕ್ಸ್ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಇವಾಗ 6 ಚೈನ್ ಮಾಡ್ಕೋಬೇಕು. ಫೋರ್ ಚೈನ್ ಅಷ್ಟು ಡಿಸ್ಟೆನ್ಸ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 6 ಚೈನ್, ಸಿಕ್ಸ್ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಇವಾಗ 6 ಚೈನ್, ಸಿಕ್ಸ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ಸಿಂಗಲ್ ಕ್ರೋಶೆ. ನೋಡಿ, ಈ ಥರ ಮಾಡ್ಕೋಬೇಕು. ಮತ್ತು ಇವಾಗ 6 ಚೈನ್ ಮಾಡ್ಕೋಬೇಕು. ಈ 6 ಚೈನ್ ಈಗ 4 ಚೈನ್ ಅಷ್ಟು ಡಿಸ್ಟೆನ್ಸ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇದು ಆರ್ಚ್ಗೆ ಈಗ ಮತ್ತೆ ಮಧ್ಯದಲ್ಲಿ 6 ಚೈನ್ ಈ ಥರ ಬರಬೇಕು. 6 ಚೈನ್, ಸಿಂಗಲ್ ಕ್ರೋಶೆ, ಸಿಕ್ಸ್ ಚೈನ್, ಸಿಂಗಲ್ ಕ್ರೋಶೆ. ನೋಡಿ, ಇದೇ ಥರ ಕೊನೆವರೆಗೂ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ ತೋರಿಸ್ತೀನಿ. ನೋಡಿ, ಕೊನೆವರೆಗೂ ಬಂದಿದ್ದೀನಿ. ಕೊನೆಯಲ್ಲಿ ನನಗೆ ಸ್ಪೇಸ್ ಇರಲಿಲ್ಲ, ಅದಕ್ಕೆ 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಥ್ರೆಡ್ನ ಕಟ್ ಮಾಡಲ್ಲ, ಸಾರಿನ ಟರ್ನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಈಗ 6 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊಂಡು ಹೋಗಬೇಕು.
ಥರ ಮಾಡ್ಕೋಬೇಕು. ಆಲ್ರೆಡಿ ತೋರಿಸಿದ್ದೀನಿ ಡಬಲ್ ಕ್ರೋಶೆ ಹೇಗೆ ಮಾಡೋದಂತ. ಥ್ರೆಡ್ ತಗೊಂಬಂದು ಎರಡರಲ್ಲೊಂದ್ಸಲಿ ತೆಗಿಬೇಕು. ಇಲ್ಲಿ ನಾನು 12 ಡಬಲ್ ಕ್ರೋಶೆ ಕಮ್ಮ ಮಾಡ್ತಾಯಿದ್ದೀನಿ ಈ ಆರ್ಚ್ಗೆ. ಆದರೆ ಈ 12 ಡಬಲ್ ಕ್ರೋಶ ಸಾಲಲ್ಲ, ಇದಕ್ಕೆ 14 ಡಬಲ್ ಕ್ರೋಶ ಕಮ್ಮ ಮಾಡ್ಕೊಂಡು ಹೋಗಬೇಕು. ಇದೊಂದಕ್ಕೆ ಮಾತ್ರ ನಾನು 12 ಡಬಲ್ ಕ್ರೋಶ ಹಾಕಿದ್ದೀನಿ. ಇನ್ನೆಲ್ಲದಕ್ಕೂ 14 ಡಬಲ್ ಕ್ರೋಶ ಕಮ್ಮ ಮಾಡ್ಕೊಂಡು ಹೋಗಿದ್ದೀನಿ. ಕೊನೆಯಲ್ಲಿ ತೋರಿಸ್ತೀನಿ ಅದರದ್ದು ಡಿಫ್ರೆನ್ಸ್ ಏನಂತ. 12 ಹಾಕಿದ್ರೆ ಹೇಗಿರುತ್ತೆ, 14 ಡಬಲ್ ಕ್ರೋಶ ಕಮ್ಮ ಹಾಕಿದ್ರೆ ಹೇಗಿರುತ್ತೆ ಅಂತ ನೋಡಿ. 12 ಡಬಲ್ ಕ್ರೋಶ ಕಮ್ಮ ಮಾಡಿಕೊಂಡೆ. ಈಗ 6 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ 3 ಚೈನ್ ಆದರೂ ಇಲ್ಲ 4 ಚೈನ್ ಆದರೂ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಳಿ. ನಾನು 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 4 ಚೈನ್, 6 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 6 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬಗಳು ಮಾಡ್ಕೊಂಡು ಹೋಗಬೇಕು. ಡಿಸೈನ್ ಅಂತೂ ಬೇಗ ಮುಗಿಯುತ್ತೆ. ಸಿಂಪಲ್ ಡಿಸೈನು, ಗ್ರ್ಯಾಂಡಾಗೂ ಕಾಣಿಸುತ್ತೆ ಇದು. ಇದೇ ಥರ ಕೊನೆವರೆಗೂ ಮಾಡ್ಕೊಂಡು ಹೋಗಿ. ಆದರೆ 14 ಡಬಲ್ ಕ್ರೋಶ ಕಮ್ಮ ಮಾಡ್ಕೊಂಡು ಹೋಗಿ. ಇಲ್ಲಿ ಕುಚ್ಚು ಕಟ್ಟಕ್ಕೆ ಮಧ್ಯದಲ್ಲಿ ಕೊನೆಯಲ್ಲಿ ತೋರಿಸ್ತೀನಿ. ಈಗ ನೋಡಿ ಕೊನೆವರೆಗೂ ಮಾಡಿದ್ದೀನಿ ನೋಡಿ. ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಇದು 12 ಡಬಲ್ ಕ್ರೋಶ ಕಂಬ ಆರ್ಚು. ಇದು ಸ್ವಲ್ಪ ಲೂಸ್ ಆಗಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇಲ್ಲ 12 ಹಾಕಿದರೆ ನೋಡಿ. ಇದಕ್ಕೆ ನಾನು 14 ಡಬಲ್ ಕ್ರೋಶ ಕಂಬ ಹಾಕಿದ್ದಕ್ಕೆ ನೀಟಾಗಿ ಫಿನಿಶಿಂಗ್ ಬಂದಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ ನೋಡಿ. ಈಗ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ. ಈ ಕಲರ್ ತಗೊತಾ ಇದ್ದೀನಿ. ಬೀಡ್ಸ್ ಇದು ತಗೊಂಡಿದ್ದೀನಿ, ಕಾಪರ್ ಬೀಡ್ಸು ನೋಡಿ. ನಾನು 2 ಥ್ರೆಡ್ ತಗೊಂಡು 40 ಟೈಮ್ಸ್ ಸುತ್ಕೊಂಡಿದ್ದೀನಿ. ನೋಡಿ ಬಿಗ್ ಐ ಇರೋ ನೀಡಲ್ ತಗೊಂಡಿದ್ದೀನಿ, ಬೇಬಿ ಕುಚ್ಚದು. ಫಾರ್ಟಿ ಥ್ರೆಡ್ಸ್ ತಗೊಂಡಿರೋದಕ್ಕೆ ನನಗೆ ತುಂಬ ಕಷ್ಟ ಆಯಿತು. ಒಂದು 30 ಥ್ರೆಡ್ಸ್ ಸುತ್ಕೊಳ್ಳಿ ಸಾಕು. ಈ ಥರ ತಗೊಂಡು ಗ್ಲೂ ಹಾಕಿರೋದು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಗ್ಲೂ ಹಾಕಿದ್ದೆ. ನೋಡಿ ಇದು ಆಗಲ್ಲ ನನಗೆ, ಮತ್ತೆ ತೋರಿಸ್ತೀನಿ. ಇನ್ನೊಂದು ಸ್ಮಾಲ್ ನೀಡಲ್ ಯೂಸ್ ಮಾಡಿ ನೋಡಿ. ಈ ಕಡೆ 40 ಈ ಕಡೆ 40 80 ಆಯಿತು. ಕುಚ್ಚು ಕಟ್ಟಿದ್ರೆ 160 ಆಗುತ್ತೆ ನೋಡಿ. ಅದು ಸಾಲಿಲ್ಲ ನನಗೆ, ಅದಕ್ಕೆ ಇವಾಗ ಸ್ಮಾಲ್ ಆಗಿರೋ ನೀಡಲ್ ತಗೊಂಡಿದ್ದೀನಿ, ಬೇಬಿ ಕುಚ್ಚದು. ಈ ನೀಡಲ್ಗೆ ಆ ಥ್ರೆಡ್ಸ್ ಹಾಕೋಕ್ಕೆ ತುಂಬ ಕಷ್ಟ. ಗ್ಲೂ ಹಾಕಿ ಹಾಕ್ಕೊಂಡಿದ್ದೀನಿ. ಈ 40 ಥ್ರೆಡ್ಸ್ನ ಬೀಡ್ ಒಳಗಡೆ ತಗೊಳ್ಳೋದಕ್ಕೆ ಇನ್ನೂ ತುಂಬ ಕಷ್ಟ. ಥ್ರೆಡ್ಸ್ ಆದರೂ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೀಡಾದರೂ ಸ್ವಲ್ಪ ದೊಡ್ಡ ಹೋಲ್ ಇರೋ ಅಂಥದ್ದು ತಗೊಳ್ಳಿ.
ಡಿಸೈನ್ ಎಲ್ಲ ಮುಗಿದ್ರು ಈ ಬೀಡ್ಸು ಬೇಬಿ ಕುಚ್ಚು ಕಟ್ಟೋಕ್ಕೆ ತುಂಬ ಲೇಟ್ ಆಗೋಯ್ತು. ನೋಡಿ ಸ್ಮಾಲ್ ನೀಡಲ್ಗೆ ಹಾಕ್ಕೊಂಡು ಬೀಡು ಹಾಕ್ಕೊಂಡಿದ್ದೀನಿ. ನೋಡಿ ಹೋಲ್ ಇಷ್ಟು ಚಿಕ್ಕದಾಗಿದೆ, ಇನ್ನು ಸ್ವಲ್ಪ ದೊಡ್ಡದಾಗಿರೋ ಹೋಲ್ ತಗೊಳ್ಳಿ. ಇಷ್ಟೇ ಥ್ರೆಡ್ಸ್ ಆದರೆ ಬನ್ನಿ ಇವಾಗ ಕಟ್ಟೋಣ. ನೋಡಿ ಸ್ಯಾರಿಗೆ ಇಲ್ಲಿ ಕಟ್ಟಬೇಕು. ಈ ಥರ ತಗೊಂಡು ಬೀಡ್ ಮುಂದೆ ಬರೋ ಥರ ಮಾಡಿಕೊಂಡು ನೀಟಾಗಿ ಇಟ್ಕೋಬೇಕು. ಸ್ಮಾಲ್ ನೀಡಲ್ಗೆ ಒಂದು ಕಾಪರ್ ಥ್ರೆಡ್ ಝರಿ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊತಾ ಇದ್ದೀನಿ ಥ್ರೆಡ್ಸ್ನ. ಆಲ್ರೆಡಿ ಹೇಳಿದ್ದೀನಿ ಇದು ಲಾಕ್ ಮಾಡೋದು ಹೇಗೆ ಅಂತ. 3-4 ಟೈಮ್ಸ್ ಈ ಥರ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮೇಲಿಂದ ಕೆಳಗಡೆಗೆ ಈ ಥರ ತೆಗೆದ್ರೆ ಲಾಕ್ ಆಗುತ್ತೆ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಇವಾಗ ಬೀಡ್ನ ಹಾಕೋದು ತೋರಿಸ್ತೀನಿ. ಸ್ವಲ್ಪ ಟೈಟ್ ಇದೆ, ಗಟ್ಟಿಗೆ ಎಳಿಬೇಕು. ಜಾಸ್ತಿ ಈ ಥರ ಎಳಿತಾ ಇದ್ರೆ ನೋಡಿ ಥ್ರೆಡ್ಸ್ ಕಟ್ಟಾಗಿ ಹೋಗ್ಬಿಡ್ತವೆ. ಅದಕ್ಕೆ ಥ್ರೆಡ್ಸ್ ಆದರೂ ಕಮ್ಮಿ ತಗೊಳ್ಳಿ, ಇಲ್ಲಾಂದರೆ ಬೀಡ್ಸ್ ಆದರೂ ದೊಡ್ಡ ಹೋಲ್ ಇರೋವಂಥದ್ದು ತಗೊಳ್ಳಿ. ನಾನು ಪಟ್ಟಿರೋ ಕಷ್ಟ ನೀವು ಪಡಬಾರ್ದಂತ ಫಸ್ಟೇ ಹೇಳ್ತಾ ಇದ್ದೀನಿ. ಡಿಸೈನ್ ಅಂತೂ ಸೂಪರಾಗಿ ಕಾಣಿಸುತ್ತೆ. ಕೊನೆಯವರೆಗೂ ನೋಡಿ. ಈ ಥರ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ನೀಟಾಗಿ ಕಟ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಫುಲ್ ಸಾರಿಗೆ ಹಾಕಿರೋದು ತೋರಿಸ್ತೀನಿ ಈಗ. ನೋಡಿ ಫುಲ್ ಸಾರಿಗೆ ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು ಡಿಸೈನು. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ.